ಜೈ ಚಿದಂಬರ. ನಾವಿವತ್ತು ಬೆಂಗಳೂರಿನಿಂದ 2.5 ಗಂಟೆ ಪ್ರಯಾಣ ಇರತಕ್ಕಂಥ ಒಂದು ದೇವಸ್ಥಾನಕ್ಕೆ ಬಂದಿದ್ದೀವಿ. ಇದು ಪುರಾತತ್ವ ಇಲಾಖೆಗೆ ಸಂಬಂಧಪಟ್ಟಂಥ ದೇವಸ್ಥಾನ, ರಾಮಾಯಣಕ್ಕೆ ಸಂಬಂಧಪಟ್ಟಂಥ ದೇವಸ್ಥಾನ, ಕೃಷ್ಣದೇವರಾಯರ ಕಾಲದ ದೇವಸ್ಥಾನ, ಇನ್ನೂ ಅನೇಕ ರಹಸ್ಯಗಳನ್ನ ಹೊಂದಿರುವಂಥ ದೇವಸ್ಥಾನ ನೋಡ್ಕೊಂಬರೋಣ. ಅದಕ್ಕೆ ಮೊದಲು ಎಂದಿನಂತೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಪ್ಲೀಸ್. ಈ ದೇವಸ್ಥಾನದ ಬಂದವರೆಲ್ಲರನ್ನು ತುಂಬ ಆಶ್ಚರ್ಯಕರವಾಗಿ ನೋಡುವಂಥ ದೇವಸ್ಥಾನ ಅಂದರೆ ತೇಲೋಕಂಬ. ಈ ದೇವಸ್ಥಾನದ ಅದ್ಭುತವಾದ ಒಂದು ತೇಲೋಕಂಬ. ಇದು 40 ಟನ್ ತೂಕದ್ದು ಕಲ್ಲು. ಇದು ತೇಲುತ್ತೆ ಅಂತಂದರೆ ಆಶ್ಚರ್ಯ ಅಲ್ಲ. ಮತ್ತೆ ಇದಕ್ಕೆ ರಾಮಾಯಣದ ವಿಶೇಷ ಕೂಡ ಇದೆ. ರಾವಣನು ಸೀತಾದೇವಿನ ಅಪಹರಿಸ್ಕೊಂಡು ಹೋಗ್ತಾ ಇದ್ದಾಗ ಜಟಾಯು ಪಕ್ಷಿ ಇಲ್ಲಿ ರಾವಣನ ಜೊತೆ ಹೋರಾಡಿ ರೆಕ್ಕೆ ಮುರಿದು ಬೀಳುತ್ತೆ. ರಾಮ ಇಲ್ಲಿಗೆ ಬಂದಾಗ ಆ ಗಾಯಗೊಂಡಿದ್ದ ಪಕ್ಷಿನ ನೋಡಿ ಲೇ ಪಕ್ಷಿ ಅಂತ ಕರೀತಾರೆ. ಹಾಗಾಗಿ ಇದಕ್ಕೆ ಲೇಪಾಕ್ಷಿ ಎಂಬ ಹೆಸರು ಬಂದಿದೆ. ಈ ಕಂಬದ ವಿಚಾರ ತಿಳ್ಕೊಳ್ಳೋಕ್ಕೆ ಬ್ರಿಟಿಷ್ನವರು ಈ ನಾಟ್ಯ ಮಂಟಪದಲ್ಲಿರೋ ಕಂಬದ ಕೆಳಗೆ ಒಂದು ಪೇಪರು, ಒಂದು ಕರವಸ್ತ್ರ, ಇನ್ನೇನಾದರೂ ಹಾಕಿ ನೋಡಿದ್ರೆ ಬ್ರಿಟಿಷ್ನವ್ರಿಗೆ ಆಶ್ಚರ್ಯ. ಅವ್ರ ಇಂಜಿನಿಯರ್ಗಳಿಗೆ ಆ ಕಂಬನ ಅಲ್ಲಾಡಿಸಿ ಏನು ಮಾಡ್ಬೋದು ಅಂತೆಲ್ಲ ಮಾಡೋ ಥರ ಎಲ್ಲ ಮಾಡಿ ನೋಡಿ ಕೊನೆಗೆ ವಿಫಲರಾಗಿ ಅದರದ ಇದನ್ನು ತಿಳ್ಕೊಳ್ಳೋಕ್ಕೆ ಗೊತ್ತಾಗಲಿಲ್ಲ ಅವ್ರಿಗೆ. ಅಂಥ ವಿಶೇಷ ತೇಲೋ ಕಂಬ ಇದು. ಮತ್ತು ಒಂದೇ ಕಲ್ಲಿನಲ್ಲಿ ಕೆತ್ತಲಾದ ಶಿವಲಿಂಗಕ್ಕೆ ನೆರಳು ಬೀಳುವಂಥ ಬೃಹತ್ ನಾಗರಾವು, ಅದ್ರ ಕೆಳಗೆ ಶಿವಲಿಂಗ. ಇನ್ನೊಂದು ವಿಶೇಷ ಅಂದರೆ ಕೃಷ್ಣದೇವರಾಯರ ಕಾಲದಲ್ಲಿ ಖಜಾಂಚಿ ವಿರೂಪಣ್ಣ ಅವರು ಈ ದೇವಸ್ಥಾನನ ರಾಜನಿಗೆ ತಿಳಿಸ್ದೆ ಈ ದೇವಸ್ಥಾನನ ಕಟ್ಟಿಸ್ತಾರೆ ಅಂತಂದ್ಬಿಟ್ಟು ಆರೋಪ ಬಂದಿರುತ್ತೆ. ಆಗ ವಿರೂಪಣ್ಣ ತಾವೇ ತಮ್ಮ ಕಣ್ಣುಗಳನ್ನ ಕಿತ್ತು ಆ ಗೋಡೆಗೆ ಎಸ್ತಿರ್ತಾರೆ. ಆ ಎಸ್ತಿರೋವಂಥ ಜಾಗದಲ್ಲಿ ಇವತ್ತಿಗೂ ಅದರ ಕುರುಹುಗಳು ಹಾಕಿ ರಕ್ತದ ಗುರುತುಗಳು ಕಾಣಿಸ್ತಾ ಇದ್ದಾವೆ. ಮತ್ತು ಲೇಪಾಕ್ಷಿ ದೇವಸ್ಥಾನಕ್ಕೆ ಬರೋಕ್ಕೆ ಮುಂಚೆ ಅತ್ಯಂತ ದೊಡ್ಡದಾದ ಏಕಶಿಲಾ ನಂದಿ ವಿಗ್ರಹ ಇದೆ ಇಲ್ಲಿ. ಏಕಶಿಲಾ ನಂದಿ ವಿಗ್ರಹ. ಮತ್ತು ಈಗ ಹೊಸದಾಗಿ ಜಟಾಯು ಪಕ್ಷಿದ ಒಂದು ಬಂಡೆ ಮೇಲೆ ಒಂದು ಚಿತ್ರಣವನ್ನು ಮಾಡಿದ್ದಾರೆ. ತುಂಬ ಅದ್ಭುತವಾಗಿದೆ, ಚೆನ್ನಾಗಿ ಕಾಣಿಸ್ತಾ ಇದೆ. ಇಲ್ಲೆಲ್ಲ ನಿಂತ್ಕೊಂಡು ಫೋಟೋ ತೆಗೆಸ್ಕೋಬೋದು, ತುಂಬ ಚೆನ್ನಾಗಿ ಕಾಣುತ್ತೆ. ಫೋಟೋ ತೆಗೆಸ್ಕೊಳ್ಳೋಕ್ಕಂತ ಬಂದು ಮಾಡ್ಬೋದು. ಇಲ್ಲಿ ಗರ್ಭಗುಡಿ ಒಳಗೆ ವಿರೂಪಾಕ್ಷ ಇದ್ದಾರೆ, ವಿರೂಪಾಕ್ಷ ದೇವರು. ಮತ್ತು ಇನ್ನೊಂದು ಅದ್ಭುತ ರಹಸ್ಯ ಅಂದರೆ ಶಿವನ ಪಾಣಿಪೀಠ ವಿಷ್ಣುವಿದಾಗಿರುತ್ತೆ, ವಿಷ್ಣುವಿನ ಪಾಣಿಪೀಠ ಶಿವನದ್ದಾಗಿರುತ್ತೆ. ಇದು ಇಲ್ಲಿಯ ಇನ್ನೊಂದು ವಿಶೇಷ. ಯಾಕಂದರೆ ಅವತ್ತಿನ ಕಾಲಕ್ಕೇ ಹರಿಹರ ಬೇರೆ ಅಲ್ಲ ಅಂತ ಅನ್ನೋದನ್ನು ತೋರಿಸೋದಕ್ಕೆ ಈ ದೇವಸ್ಥಾನನ ಕಟ್ಟಿದ್ರಂತ ಗೊತ್ತಾಗಿದೆ.
ಇಲ್ಲಿಂದ ಮುಂದೆ ಇದೇ ರೂಟಲ್ಲಿ ಟ್ರಿಪ್ ಮಾಡೋವಂಥವ್ರು ಮುಂದೆ ಕದ್ರಿ ನರಸಿಂಹನ ನೋಡ್ಬೋದು, ಪುಟ್ಟಪರ್ತಿ ಸಾಯಿಬಾಬಾ ಅವರ ಕ್ಷೇತ್ರನ ನೋಡ್ಬೋದು, ಗಡಿದಂ ದೇವಸ್ಥಾನಕ್ಕೆ ಹೋಗಿ ಬರ್ಬೋದು. ಅವರು ಮನೆಗೆ ಹೊರಟಿದ್ರಂತೆ. ಒಂದು ದಿನದ ಟ್ರಿಪ್ ಮಾಡ್ಕೊಂಡ್ರೆ ಇದಿಷ್ಟು ಒಂದು ಸಂಪೂರ್ಣ ಪ್ರಯಾಣ ಆಗುತ್ತೆ. ಒಂದು ದಿನದ ಸಂಪೂರ್ಣ ಪ್ರಯಾಣ. ಇಂಥ ಒಂದು ಲೇಪಾಕ್ಷಿ ಜಾಗಕ್ಕೆ ನಾವು ಇವತ್ತು ಬಂದಿದ್ವಿ. ನೀವು ಕೂಡ ಇದನ್ನು ನೋಡಿ ಸಂತೋಷ ಪಡ್ತೀರಾ ಅಂತ ತಿಳ್ಕೊಂಡಿದ್ದೀನಿ. ಜೊತೆಗೆ ಸಂಪೂರ್ಣ ವಿಡಿಯೋ ನೋಡ್ತೀರಾ, ನೋಡಿಬಿಟ್ಟು ಎಲ್ಲರಿಗೂ ತಿಳಿಸಿ ಲೈಕ್ ಮಾಡಿಸಿ, ಶೇರ್ ಮಾಡಿಸಿ, ಸಬ್ಸ್ಕ್ರೈಬ್ ಮಾಡಿಸಿ. ಜೈ ಚಿದಂಬರ. ನಮಸ್ಕಾರ. It's a Vijayanagar dynasty. What? Vijayanagar dynasty. That time this temple is built. Yeah. ತೆಲುಗು ಅವರು ಕನ್ನಡ ಅವ್ರು ಎರಡೆರಡು ಸಲ ಹೇಳ್ಬೇಕು ಅವರು ಅಷ್ಟೇ. ಈಗ ಶುರು ಮಾಡಿದ್ದಾರೆ. ಇಲ್ಲಿಂದ ಸ್ಟಾರ್ಟ್ ಆಗೋಯ್ತು ಅವ್ರದ್ದು. ಇದು ಮಾಡ್ತಾ ಇದ್ರು. లేడీస్ స్టైల్గా ఇట్లా పట్టుకునే కూడా వేస్తారు. అప్పటికే చూపించేసారు. నేను చాలా న్యాచురల్గా అంతే ఎట్లుండాలో అట్టే చెప్పేసి ఇది అర్థమైంది. ಕೇಳ್ತೀರಾ? ಕನ್ನಡದಲ್ಲಿ ಹೇಳ್ತೀರಾ? ಕನ್ನಡ ಬರಲ್ಲ, ನನಗೆ ಬರುತ್ತೆ. ಅವ್ರಿಗೆ ಇವರು ಆಂಧ್ರ ಅವರಿಗೆ ಇವ್ರು ಲೇಟ್ ಆಗುತ್ತಲ್ಲ ನೋಡ್ತಾ. ನನಗೆ ಬರೋದೇ ಕನ್ನಡ. ನಾವು ಕನ್ನಡದವರ ಇಲ್ಲಿಂದಲೇ ಸ್ಟಾರ್ಟ್ ಮಾಡ್ತೀವಿ. ಇದು ಡ್ಯಾನ್ಸಿಂಗ್ ಹಾಲ್ ಅಷ್ಟು ಇನ್ನೇನಿಲ್ಲ. ಇದು ಡ್ಯಾನ್ಸಿಂಗ್ ಹಾಲು. ರಂಬೆ ಡ್ಯಾನ್ಸ್ ಮಾಡುವಾಗ ದತ್ತಾತ್ರೇಯರು ತಾಳ ಹಾಕ್ತಿದ್ದಾನೆ. ಶಿವಪಾರ್ವತಿ ನೋಡಕ್ ಬಂದವ್ರೆ. ಸೂರ್ಯ ಮೇಳ ಬಾರಿಸ್ತಾರೆ. ತಂಬೂರ, ಬೀಣ, ರಿಟೇಶ್ವರ, ಡೋಲು, ನಂದಿ, ಮೃದಂಗ, ಇಲ್ಲ ಇಲ್ಲಿ ನಟರಾಜ, ಮೂನ್ ಅಂದ್ರೆ ಚಂದ್ರ, ಋಷಿ, ಇವರೆಲ್ಲರೂ ರಂಬೆ ಡ್ಯಾನ್ಸ್ ಮಾಡುವಾಗ ಎಲ್ಲರೂ ಮ್ಯೂಸಿಕ್ ಬಾರಿಸಿದ್ರು. ಇದು ರಿಯಲ್ ಆಗಿ ನಡೆದಿರೋದು ಸ್ವರ್ಗಲೋಕದಲ್ಲಿ ನಮ್ಗೆ ತೋರಿಸಿದ್ರು. ಅದು ಈಶ್ವರ ಭಿಕ್ಷಾಟನ, ಅದು ಕಾಸಿನಲ್ಲಿ ನಡೆದ ಸ್ಟೋರಿ ತೋರಿಸಿದ್ರು. ಅನ್ನಪೂರ್ಣೇಶ್ವರಿ ಭಿಕ್ಷೆ ಹಾಕಿರೋದು. ದೇವ್ರ ಆಮೇಲೆ ನೋಡ್ಕೊಂಡ್ ಬರ್ಬೋದಾ? ಒಂದು ಕೆಲಸ ಮಾಡ್ರಿ, ಫಸ್ಟ್ ದೇವ್ರು ನೋಡ್ಕೊಬೇಡ್ರಿ, ಆಮೇಲೆ ಕನ್ನಡದಲ್ಲಿ ಹೇಳ್ತೀನಿ. ಇವತ್ತು ಆಗೋದ್ಮೇಲೆ ಆಗುತ್ತೆ. ಟೈಮ್ ಇದೆಯಾ? ಹೌದಾ? ಮತ್ತೆ 5ಕ್ಕೆ ಇದು ಯಾವ ದೇವರು ಅಂತಾನೆ ಗೊತ್ತಾಯಿಲ್ಲ. ಇದು ವಿರೂಪಾಕ್ಷ ಅಂದ್ರೆ ಇದು ವಿರೂಪಾಕ್ಷ ಅಲ್ಲ, ವೀರಭದ್ರ ಇದ್ದಾನೆ. ಹಾಂ, ಮುಗಿಸ್ಕೊಂಡ್ಬಿಡಿ ಅಷ್ಟೇ. ವೀರಭದ್ರ ಇದ್ದಾನೆ ಇಲ್ಲಿ. ಇದು ಯಾವ ಪೀಠ ವಿಷ್ಣು ಪೀಠ. ಮುನಿ ತಪಸ್ ಮಾಡಿದ ಜಾಗ. ಕ್ಲೋಸ್ ಮಾಡಿರ್ತಾರೆ. ಅಗಸ್ತ್ಯ ಮುನಿಗಳು ಇಲ್ಲಿ ತಪಸ್ ಮಾಡಿರೋದು. ಅಲ್ಲಿ ಟಿ ನರಸೀಪುರದಲ್ಲಿ ಲಿಂಗ ಇದು ಮಾಡಿರೋದು. ಅಲ್ಲಿ ತೀರ್ಥ ಕೊಡ್ತಾರೆ ನೋಡಿ. ಟಿ ನರಸೀಪುರದಲ್ಲಿ ಸುಮ್ಮನೆ ತಗೊಂಡು ಹೋಗ್ತಾ ಇರ್ಬೇಕು. ನಾನೇ ಇದು ರಾಮ ಪ್ರತಿಷ್ಠಾಪನೆ ಮಾಡಿದೆ ಅಂತ. ಶಿವನ್ ಪಾಣಿ ಪೀಠದ ಮೇಲೆ ವಿಷ್ಣು ಕೂತಿದೆ.
ಬಾ ಬೇಗ. ಬನ್ನಿ, ಕತ್ಲೆ ಇರೋ ಜಾಗದಲ್ಲಿ ಹಾಂ ಏನು ಹೋಗ್ತೀಯಾ? ಈಶ್ವರನ ದರ್ಶನ ಆ ಕಡೆ ಇದೆ. ಬನ್ನಿ. ಏನು ಅಂತ ಮೆಟ್ಲೇನಿಲ್ಲ, ಬನ್ನಿ. ಇದು ಜಾರತ್ತೆ ಅಷ್ಟೇ, ಸ್ವಲ್ಪ ಮಳೆ ಗಿಳೆ ಬಂದಾಗ. ಅದಿ ಇಲ್ಲಿ ಶಿವನು ಅನ್ನಪೂರ್ಣ ದೇವಿ ಹತ್ರ ಭಿಕ್ಷೆ ಬೇಡ್ತಾ ಇರೋವಂಥದ್ದು. ಇಲ್ಲಿ ಬನ್ನಿ, ಇಲ್ಲೆಲ್ಲ ಕೂತಿದ್ರು, ಇಲ್ಲೆಲ್ಲ ಕೂತಿದ್ರು. ಇಲ್ಲಿ ಬನ್ನಿ, ಇಲ್ಲಿದ್ದಾರೆ, ಇಲ್ಲಿದ್ದಾರೆ, ಬನ್ನಿ. ಹಾಂ, ಹೊರಗಡೆ ಇತ್ತು ಡಸ್ಟ್ಬಿನ್. ಬಾ, ಬರ್ತೀನಿ, ಬರುವೇನೆ, ಎಲ್ಲ ಯೂಟ್ಯೂಬ್ಗೆ ಹಾಕಿ ಬರುತ್ತೆ. ಯೋಗ ಇದ್ದವರಿಗೆ ಮಾತ್ರ. ಯೋಗ ಬರ್ತಾ ಇಲ್ಲ, ಅರ್ಧ ಇದು ಬರ್ತಾ. ಇದು ಅರ್ಧಂಬರ್ಧಾಗಿತ್ತಂತೆ, ಅದಕ್ಕೆ ಪೂಜೆ ಇಲ್ಲ, ಇದಕ್ಕೆ ಪೂಜೆ ಇಲ್ಲ, ಇದಕ್ಕೆ.
ಇದು ರಾವಣನ ಕತೆ ಹೇಳ್ತಾರೆ ಇದು. ಇದು ವಿವಾಹ ಮಂಟಪ. ಇದು ಗಣೇಶ ನೋಡಿ, ಇದು ವಿವಾಹ ಮಂಟಪ ಅಂತ. ಗಾಯತ್ರಿ ಅವರು, ಸರಿ ಬರ್ತೀಯ ಇದು ವಿವಾಹ ಮಂಟಪ ಅಂತ. ನಿಮ್ಗೆ ಆಗುತ್ತಾ? ಇದು ಅಲ್ಲಿಂದ ಹೋಗ್ಬರ್ತೀವಿ. ಅವತ್ತಿನ ಕಾಲಕ್ಕೆ ವಿವಾಹ ಮಂಟಪ ಅಂತ ಮಾಡಿದ್ರು. ಅಲ್ಲಿ ಬನ್ನಿ, ಧರ್ಮಾವರಂ ಸೀರೆದ ಎಲ್ಲ ಬಾರ್ಡರ್ಸ್ ಇದೆ. ಹಾಂ, ಇಲ್ಲೇ ಹತ್ಬೋದಲ್ಲ, ಇಲ್ಲೇ ಹತ್ಬೋದಲ್ಲ, ಮೆಟ್ಲಿದೆಯಲ್ಲ ಇಲ್ಲಿ. ಅಲ್ಲೇ ಕಂಬ ಇರೋದು, ಇಲ್ಲಿರೋದು ಕಂಬ, ಇಲ್ಲಿ ಕಂಬ ಇರೋದು. ಅದು ಧರ್ಮಾವರಂ ಸೀರೆದೆಲ್ಲ ಬಾರ್ಡರ್ಸ್. ಗಣೇಶ ಇದು ನೋಡಿದ್ರೆ ಇಲ್ಲಿ ಗಣೇಶ ನೋಡ್ಲಿಲ್ಲ, ಇಲ್ಲಿ ಗಣೇಶನ್ ನೋಡಿ. ಮೊದಲು ಈ ಕಂಬಗಳಲ್ಲೂ ಇದು ಬರ್ತಾ ಇತ್ತು ಅಂತ ನಾದ. ಈ ಕಂಬಗಳಲ್ಲೂ ನಾದ ಬರ್ತಿತ್ತಂತೆ, ಸಪ್ತ ಸ್ವರಗಳದೇನ ಬರ್ತಾ ಇತ್ತು ಅಂತೇನ ಹೇಳ್ತಾರ ಅವರು. ಹಂಪಿಲ್ ಇದೆಯಲ್ಲ ಅದೇ ತರ. ಇದು ಅವತ್ತಿನ ಕಾಲಕ್ಕೆ ವಿವಾಹ ಮಂಟಪ ಅಂತ. ನಿಮಗೆ ಧರ್ಮಾವರಂ ಸೀರೆಗಳದ್ದು ಇದಿದೆಯಲ್ಲ ಬಾರ್ಡರ್ಸು, ಆ ಬಾರ್ಡರ್ಸ್ ಎಲ್ಲ ಬಂದಿರೋದು ಇದರಲ್ಲಿ. ಧರ್ಮಾವರಂ ಸೀರೆಗಳು ಮಾಡ್ತಾರಲ್ಲ, ಈ ಕಂಬಗಳಲ್ಲಿದೆ. ಈ ಕಂಬಗಳಲ್ಲಿರುವಂಥದ್ದನ್ನೇ ನಿಮಗೆ ಧರ್ಮಾವರಂ ಸೀರೆಗಳಲ್ಲಿ ಇದು ಮಾಡೋದು. ಇಲ್ಲಿ ಏನೇನು ಯಾವ್ಯಾವ ಕಂಬದಲ್ಲಿ ಎಷ್ಟು ಬಾರ್ಡರ್ ಇದೆಯೋ ಅದಷ್ಟು ಧರ್ಮಾವರಂ ಸೀರೆಯಲ್ಲಿ ಇದು ಮಾಡ್ತಾರೆ. ಇದನ್ನ ನೋಡ್ಕೊಂಡು ಅವ್ರು ಕೆತ್ತದೆ. ಇದು ಸೀರೆ ಇದು ಮಾಡಿರೋದು, ಇದನ್ನ ನೋಡ್ಕೊಂಡು ಅದಕ್ಕೆ ಪೇಟೆಂಟ್ ತಗೊಂಡಿದ್ದಾರೆ. ಇದು ಧರ್ಮಾವರಂ ಸೀರೆಗೆ ಅಂತಾನೆ ಅಂತ ಹೇಳ್ತಾರೆ, ಗೊತ್ತಿಲ್ಲ ನನಗೂ. ಅಲ್ಲೇ ಹೋಗಿ ಇಳಿಬೇಕು, ಅಲ್ಲೇ ಹೋಗಿ ಇಳಿಬೇಕದೆ, ಅಲ್ಲೇ ಹೋಗಿ ಇಳಿಬೇಕಲ್ಲಿ. ಬನ್ನಿ, ಇಲ್ಲೇ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದೆಲ್ಲ ಈ ಕಂಬಗಳಲ್ಲಿರುವಂತ ಇದೆಲ್ಲ ಬಾರ್ಡರ್ಸ್ ಎಲ್ಲ ಧರ್ಮಾವರಂ ಸ್ಯಾರಿಲಿ ಬಂದಿರೋವಂಥದ್ದು. ಅದ ಇಲ್ಲಿಂದ ತಗೊಂಡೋಗಿ ಅವ್ರಿಗೆ ಮಾಡ್ಕೊಂಡಿರೋದು ಅದನ್ನ ಧರ್ಮಾವರಂ ಸೀರೆ ಅಂತ. ಹಾ, ನಿಮ್ಗೆ ಅಷ್ಟು ಗಾಯ ಆಗಿದ್ರು ಅದು ರಕ್ತ ಹೋಗ್ತಾ ಅದು ಏನು ಗೊತ್ತಾಗಿಲ್ಲ. ಅದು ನಮ್ಗಾಗಿದ್ದಿದ್ರೆ ಓಹೋ ಅನ್ನಂಗಾಗಿರೋದು. ಚಪ್ಪಲಿ ಒಂದೊಂದ್ಸತಿ ಹಾಕೊಂಡಿದ್ದೇವಲ್ಲ, ಬಿದ್ದೋಗ್ಬಿಟ್ಟಿದ್ರೆ ಗೊತ್ತಾಗಲ್ಲ. ಹೌದಾ? ಸೆನ್ಸೇಷನ್ಗೆ ಅದಕ್ಕೆ ಯೂಶಲ್ ಆಗಿಲ್ಲ. ಅದಕ್ಕೆ ಅವತ್ತು ತುಂಬ ಕಷ್ಟ ಆಗ್ತಾ ಇದು ತೆಗೆದ್ರಾ? ಇದು ಫುಲ್ಲು ವಿವಾಹ ಮಂಟಪ ಅಂತ. ವಿವಾಹ ಮಂಟಪ ಅಂತಪ್ಪ, ಆಮೇಲೆ ವಿವಾಹ ಮಂಟಪ ಅಂತ ಇದು. ಯಾರು ಈಶ್ವರನ ಮದುವೆ ಆಗಿದ್ದ? ನೋಡ್ಕೊಂಡಾಗಿ ಯೂಟ್ಯೂಬಲ್ಲಿ ನೋಡಿದ್ರೆ
ಇನ್ನು ಆ ಕಡೆ ಅಲ್ಲಿ ಊಟದ ಬಟ್ಲದು ಮಾಡಿದ್ದಾರೆ, ಊಟದ ಬಟ್ಲದು ಮಾಡಿದ್ದಾರೆ. ಹಿಂದೆ ನಾವು ಇವಾಗ ಗಾಯತ್ರಿ ಅವರು ಕೃಷ್ಣದೇವರಾಯರು ಇಲ್ಲಿ ಹನುಮಂತ ದೇವರು, ಹನುಮಂತ ದೇವರು, ಹನುಮಂತ ದೇವರು. ನಾವು ಅಲ್ಲಿ ಬಂದ್ವಲ್ಲ, ದೇವಸ್ಥಾನದೊಳಗೆ ಎಂಟ್ರಿ ಆದ್ವಿ ತಿರ್ಗಾ. ಆಂಜನೇಯ ಎಷ್ಟು ಚೆನ್ನಾಗಿ ಕಾಣ್ತಾನೆ ನೋಡಿ, ಸಣ್ಣ ಪುಟ್ಟ ಮೂರ್ತಿ, ಕ್ಯೂಟ್ ಆಗಿದೆ. ಬನ್ನಿ. ಇದು ಗಿರಿಜಾ ಕಲ್ಯಾಣ ಮಾಡೋದಕ್ಕೆ ಅಂತ ಮಾಡ್ತಾ ಇದ್ದಿದ್ದಂಥ ಜಾಗ ಇದೆ. ಗಿರಿಜಾ ಕಲ್ಯಾಣ ಮಾಡ್ತಿದ್ರಲ್ಲ ಆ ಜಾಗ, ಸಪ್ತ ಋಷಿಗಳು ಬಂದು ಸೇರ್ತಾ ಇದ್ರಂತೇಳಿ. ಆ ಥರದ್ದೊಂದು ಇದು. ಅಲ್ಲಿಗೆ ತಂದಿದ್ದೆ. ಅಲ್ಲಿ ದೇವಸ್ಥಾನದೊಳಗೆ ಅಲ್ಲ ಇರ್ಲಿಲ್ವಲ್ಲ, ಅಲ್ಲಿ ಅದೇ ಪ್ರಾಬ್ಲಮ್ ಆಗ್ತಾ ಇದ್ದಿದ್ದು. ಇವೆಲ್ಲ ಖಾಲಿ ತಟ್ಟೆ ಮಾಮೂಲಿ ಊಟ ಮಾಡೋದು. ಹಾಂ, ಇವೆಲ್ಲ ಮಾಮೂಲಿ ಅವರು ಊಟ ಮಾಡೋದಕ್ಕೆ. ಅದು ಸ್ಪೆಷಲ್ ಆಗಿ ಏನಾದ್ರು ತಂದಿರ್ತಾರಲ್ಲ ಅವರಿಗೆ. ಆಮೇಲೆ ಒಂದು ಚಿಲ್ಮೆ ಬರ್ತಾ ಇತ್ತು ಇಲ್ಲೆಲ್ಲ, ಒಂದು ಚಿಲ್ಮೆ ಇತ್ತು ನೀರಿಂದು. ದೇವದಾರು
ದೇವದಾರು. ಎಸ್, ಇಲ್ಲಿ ನೋಡ ಇಲ್ಲಿ. ಹಾಂ, ರೈಟ್, ಬಿಡಿ ಬಂಡಿ. ಆಯಿತು, ತೆಗೆದು ಆಯ್ತು. ನೀವು ಬನ್ನಿ. ಹಾಗೆ ನಿಮ್ಗಾಗತ್ತೆ. ಅಲ್ಲ, ಅಂಟಕ್ಕಾಗುತ್ತೆ, ದೊಡ್ಡಾಗ್ತದೆ. ಹಾಂ. ಅತ್ತೆ ನಾನು ಕೈ ಇಟ್ಕೊಳ್ತೀನಿ ಹತ್ತು ಬಿಡಿ. ಹಾಂ? ಕೈ ಇಟ್ಕೊಳ್ತೀನಿ ಅತ್ತೆ. ಒಂದು ಫೋಟೋಗೆ ಬಂದ್ಬಿಡೋರು ಅಂತ ನಿಧಾನ ಕೊಡಿ, ಯಾರ ಕೈ? ಹಾಂ. ನೀವು ಅತ್ತೆ. ಆಯ್ತಾ? ಈ ಕಡೆಯಿಂದ ಅವ್ರದ್ದೊಂದು ತೆಗಿಯಮ್ಮ. ಅವ್ರು ನೀರಿಸು. ಆಗುತ್ತೆ ನಿಮಗೆ, ನಿನ್ನ ಮೇಲೆ ಬಿಟ್ಬಿಡ್ತೀನಿ ನಾನು ಮೇಲೆ. ಬೇಡ. ಹಾಂ, ನೋಡಜ್ಜಿ ಇಲ್ಲಿ. ಥ್ಯಾಂಕ್ ಯು. ಓ, ಇದು ಚೆನ್ನಾಗಿದೆ ಕಣೆ. ನಾ ಬಂದಿಲ್ಲ, ಬಿದ್ದಿಲ್ಲ, ಇವ್ರ ಅಡ್ಡ. ಬಿದ್ದೆ, ಹೋಗು. ತೆಂಗಿನಕಾಯಿ ಕೊಟ್ಟ ಬಾಗಿ ಹಿಂಗೆ ಕೊಟ್ಟಿದ್ರಲ್ಲ, ಎಲ್ಲ ಜಜ್ಕೊಂಡು ತಿನ್ನೋಣ. ಎಲ್ಲ ಜಜ್ಕೊಂಡು ಬನ್ನಿ, ಆಯ್ತಾ? ಮರ್ತೋಗಿದೆ ಅದು ಎಲ್ಲಿ ಅಂತ. ಅದು ಅಲ್ಲೇನೆ, ಆ ಬಂಡೆ ಬರುತ್ತಲ್ಲ ಅಲ್ಲೇ ಇಲ್ಲ, ಅದು ಅಲ್ಲೇನೆ. ಅಂಗಡಿ ಸಾಲುಗಳು, ಇವೆಲ್ಲ ಅಂಗಡಿ ಸಾಲುಗಳು ಎಲ್ಲ ಕೃಷ್ಣದೇವರ ಕಾಲದಲ್ಲಿ. ಅವಾಗ ಎಲ್ಲೋದ್ರೂ ವಜ್ರ ವೈಢೂರ್ಯ ಜಾಸ್ತಿ ಅಲ್ಲ. ಹಾಂ, ಅವಾಗ ಸಂತೆ ಮಾಡಿದಾಗ ಇಲ್ಲಿ ಆರಿಸ್ ನೋಡಿದೆ ನಾನು, ಒಂದು ಸಿಗಲಿಲ್ಲ. ನಿಂತಿದೆ ನಿಂತಿದೆ. ಇದು ಮಾಡ್ಕೋಬೇಡಿ, ಇದಕ್ಕೂ ಮೊದಲು 4 ದ್ವಾರ ಆಯ್ತು. ಜಟಾಯು ನೋಡಿಲ್ಲ, ಅದನ್ನು ತೋರಿಸಿದೆ. ಜಟಾಯು ಎಲ್ಲ ಬೇಡ ಅಲ್ಲ. ಏನಿಲ್ಲ, ಈಗ ಅಲ್ಲಿ ಹಿಂದೆ ದೇವಸ್ಥಾನದ್ದು ಏನಾಯಿತು, ಈಗೇನಿಲ್ಲ. ಕೊಟ್ಬಿಡೋದು ಅಷ್ಟೇ. ತೆಗೆಸ್ಕೊಳ್ಳಿ.
ಯೋಗ ಇದ್ದವರಿಗೆ ಮಾತ್ರ. ಯೋಗ ಇದೆಯಪ್ಪ ಇಲ್ಲಿ ನೋಡಿ, ಈ ಕಲ್ಲಲ್ಲಿ ಅನ್ನ ಸಾರು ಪಾಯಸ ಕೋಸಂಬರಿ ಹಪ್ಪಳ ಇದೇ ಬಟ್ಲು. ಇದೇನಾ? ಹಾಂ, ಇದೇ ಬಟ್ಲು. ಊಟ ಮಾಡ್ತಾ ಇದ್ವಿ ಅಂತ ಅವ್ರು ಮಾಡ್ತಿದ್ರು ಊಟ. ನೋಡ ಇವಾಗ ಬಟ್ಟೆಗಳು ತಂದಿರ್ತಾರೆ. 3 ಜನ ಕುತ್ಕೊಂಡು ನೋಡಿ ಎಷ್ಟು ಐಟಮ್ಸ್ ಇಡ್ತಾ ಪಾಯಸ 8 ಪಾಯಸ ಕೋಸಂಬರಿ ಹಪ್ಪಳ ಇದಕ್ಕೆ ಹಾಕೊಂಡು ತಿಂತಾ ಇದ್ರು. ಇಲ್ಲಿ ಕೆಲಸ ಮಾಡ್ತಾ ಇತ್ತು ಅಂತವ್ರು. ಈ ಕೆತ್ತನೆಗಳು ಮಾಡಿರೋದಕ್ಕೆ ಕೊಡ್ಬೇಕಾಗಿಲ್ಲ ಕಾಲದಲ್ಲಿ. ಈ ಕಾನ್ಸೆಪ್ಟ್ನೇ ಇದಕ್ಕೆ ತೊಗೊಂಬಂದ್ರೆ ಅಷ್ಟೇ. ಕನ್ನಡದಲ್ಲಿ ನೋಡಿದ್ರೆ ಮಾತ್ರ ಬರೋದು ನಮ್ಗೆ. ಕನ್ನಡದಲ್ಲಿ ಸರ್ಚ್ ಮಾಡ್ಬೇಕಾ? ಇಲ್ಲ, ನಾನೊಂದು ಲಿಂಕ್ ಕಳಿಸ್ತೀನಿ, ಅದು ಓಪನ್ ಮಾಡಿ ಸಬ್ಸ್ಕ್ರೈಬ್ ಆಗಿ. ಯೋಗ ಇದ್ದವರಿಗೆ ಮಾತ್ರ ಎಲ್ಲ ಅಂತ ಅದೇ ಇಲ್ಲೇ ಎಲ್ಲ ನೋಡಿದ್ದೀನಿ ಅದನ್ನ. ಚಿಲುಮೆ ಇಲ್ಲೇ ಬರ್ತಾ ಇತ್ತದು. ಇದೇ ಸೀತಾದೇವಿ ಚಿಲುಮೆ ಇತ್ತ. ನಾವು ಇದ್ರ ಮೇಲೆ ಬರ್ಲಿಲ್ಲ, ಹಂಗೆ ತಟ್ಟೆ ಬಟ್ಲು ನೋಡ್ಕೊಂಡು ಹೋಗ್ಬಿಟ್ವಿ ಊಟ ಮಾಡೋಣ ಅಂತ. ಅಲ್ಲಿದೆ ನೋಡಿ ಮೇಲ್ಗಡೆ. ಈ ಕಡೆನೂ ಇದೆ, ಈ ಕಡೆ ಒಂದಷ್ಟಿದೆ, ಆ ಕಡೆ ಮೇಲ್ಗಡೆ ಒಂದಷ್ಟಿದೆ ನೋಡಿ. ನಾವೆಲ್ಲ ಬೆಂಗಳೂರು. ಅದೇ ಚಿಲ್ಮೆ, ಅದೇ ಪಾದಕಮ್ಮ, ಅದೇ ಪಾದಕ. ನಾನು ಶೇಖರ್ ಸ್ವಲ್ಪ ನಿಜ. ಓಕೆ, ಡನ್. ಅದು ಬ್ಲೂಟೂತ್ ಕನೆಕ್ಟ್ ಮಾಡಿಲ್ಲ ನಾನು. ಬ್ಲೂಟೂತ್ ಕನೆಕ್ಟ್ ಮಾಡ್ಬೇಕು. ಇದೆ ಕೆಲವರು ಬರೀ ಅಲ್ಲ, ಬರೀ ಊಟ ಅನ್ನ ಸಾರು ತಂದಿರ್ತಾರಲ್ಲ ಅವ್ರಿಗದು ಎಲ್ಲ ಇದನ್ನೆಲ್ಲ ಎರಡು ಅದರೊಳಗೆ ಬೇರೆ ಇನ್ನೊಂದು ಬೆಳ್ಕೊಂಬಿಟ್ಟಿದೆ. ರೈಟ್. ಕೆಳಗೆ ಬಿದ್ದೋಗಿದ್ದೀರಾ? ಹೌದಾ? ಹ್ಞೂ. 2 ಫೋಟೋ. ಅಯ್ಯೋ ಅಡ್ಡಡ್ಡ, ಮತ್ತೆ ಕಾಣಿಸ್ತಾ ಇಲ್ಲ. ಈಗ ಇವಳು ಕಾಣಿಸ್ತಿಲ್ಲ. ಹಾಂ, ಸಮು ಕಾಣಿಸ್ತಾ ಇಲ್ಲ. ಓಕೆ, ಡನ್. ಒಂದು
Virabhadra complex, Varchaganda, Kurma, tortoise shaped hill. Rupama, an officer and treasurer during the reign of Chitrava. ಯೋಗ ಇದ್ದವರಿಗೆ ಮಾತ್ರ. ಹೊರಗಡೆ ಇತ್ತು ಡಸ್ಟ್ಬಿನ್. ಬರುವೇನೆ ಎಲ್ಲ ಯೂಟ್ಯೂಬ್ಗೆ ಹಾಕಿ ಬರುತ್ತೆ.